ಓದೋದು ಮಾವ, ಹೈಯರ್ ಸ್ಟಡೀಸು. ಹೈಯರ್ ಸ್ಟಡೀಸು ಪಾರು, ನಿಂಗೆ ಓದಕ್ಕೆ ಆಸೆನಾ ಪಾರು? ಓದಬೇಕು ಅಂತ ಆಸೆ ಅಂತೇನೂ ಇಲ್ಲ, ಒಳ್ಳೇದು ಅಂತ ಅಷ್ಟೆ. ಪಾರು, ಏನಾಯ್ತದ ಅದರಿಂದ? ಈ ಹಾರ್ಟು, ಕಿಡ್ನಿ, ಮೂಳೆಗಳು ಇದ್ರ ಮೇಲೆಲ್ಲ ಜನ ಸ್ಪೆಷಲೈಸೇಷನ್ ಮಾಡ್ತಾರೆ, ಜನ ಸಿಗ್ತಾರೆ. ಆದರೆ ನನಗನ್ಸೋದೇನು ಗೊತ್ತಾ, ನಾನು ಓದೋ ಒಂದೊಂದು ಅಕ್ಷರನೂ ಒಂದೊಂದು ಜೀವ ಉಳಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ಎಮರ್ಜೆನ್ಸಿ ಮೆಡಿಸಿನಲ್ಲಿ ತುರ್ತು ಸಂದರ್ಭ ಇದ್ದಾಗ ಕಷ್ಟಪಟ್ಟು ಜೀವನ ಉಳಿಸ್ಬೋದು. ಈ ರೀತಿ ನಾವು ಸಮಾಜಕ್ಕೆ ಸಹಾಯ ಮಾಡ್ಬೋದಲ್ಲ ಅಂತ ನಂಗೆ ಅನ್ಸುತ್ತೆ. ಓ, ಒಂದು ನಿಮಿಷ ನನ್ನ ಮಾತು ಕೇಳು. ಈಗ ನೀನು ತಕ್ಷಣಕ್ಕೆ ಪಾರು ಹಿಂಗೆ ಹೇಳ್ಬಿಟ್ಟಿದ್ದಾಳಲ್ಲ, ಏನು ಮಾಡೋಣ, ಎಲ್ಲಿಂದ ಸಾಲ ತರೋಣ, ಪಾರು ನಿಂಗಪ್ಪ ಓದಿಸೋದು ಅಂತೆಲ್ಲ ಯೋಚನೆ ಮಾಡಬೇಡ. ಓಕೆ, ನೀನು ನನ್ನ ವಿಷಯ ಅಂತ ಬಂದರೆ ಮಾರಿಗುಡಿಯಿಂದ ಮಾರಿಷಸ್ಗೆ ಬೇಕಿದ್ರು ಹಾರಿಬಿಡ್ತೀನಿ. ಬರ್ತಿದ್ದೇನೋ ನಿಜನೇ, ಆದರೆ ಏನು ಗೊತ್ತಾ, MBBS ಅನ್ನೋ 4 ಅಕ್ಷರನೇ ಓದಿದ್ದೀನಿ ಅಂದಮೇಲೆ ಈ MD ಅನ್ನೋ 2 ಅಕ್ಷರ ಓದಕ್ಕೆ ಹೋಗ್ಬೇಕಾ ನಾನು? ಅದೆಲ್ಲ ಯೋಚನೆನೂ ಮಾಡಬೇಡ, ನೀನು ಬಿಟ್ಬಿಡು, ಇದೆಲ್ಲ ಬೇಡವೇ ಬೇಡ. ಪಾರು, ಈಗ ಇದು ಓದಕ್ಕೆ ಎಷ್ಟು ಖರ್ಚಾಯ್ತದ ಪಾರು? ಅಲ್ಲ, ನಾನು ಕೇಳ್ತಿರೋದು. ಇದಕ್ಕೆಲ್ಲ ತುಂಬ ಕೋಟಿಗಟ್ಟಲೆ ಖರ್ಚಾಗುತ್ತೆ ಮಾವ. 3 ವರ್ಷ ಓದಬೇಕು ಗೊತ್ತಾ? ಅದಕ್ಕೆ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನೋಡು, ನನಗಂತೂ ಇದ್ರ ಮೇಲೆ ಒಂಚೂರು ಇಂಟ್ರೆಸ್ಟ್ ಇಲ್ಲ, ಚೂರು ಇಲ್ಲ. ಪಾರು, ನಿಂಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಆದರೆ ನಂಗಂತೂ ನಿನ್ನ ಯಾಕೆ ಫುಲ್ ಇಂಟ್ರೆಸ್ಟ್ ಐತೆ. ನೋಡೀಗ ಎಲ್ಲಿದೋ ಈ MBBS ಅನ್ನು 4 ಅಕ್ಷರ ಕಲಿಯೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಿ ನೀವು. ಆದರೆ ಈ 2 ಅಕ್ಷರ ಕಲಿಯೋಕ್ಕೆ ಇನ್ನೂ 3 ವರ್ಷ ಓದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಹಂಗಿದ್ರೆ ಹೆಂಗಿರ್ಬೋದು ಈ ಓದು? ಹಲೋ, ಎಕ್ಸ್ಕ್ಯೂಸ್ ಮೀ, ನಿನಗೆ ತುಂಬ ಜವಾಬ್ದಾರಿಗಳಿದೆ. ಊರಿನ ಜವಾಬ್ದಾರಿ, ಮನೆ ಜವಾಬ್ದಾರಿ, ತಂಗಿರ ಜವಾಬ್ದಾರಿ ಎಲ್ಲ ಇದೆ. ತಲೆಯಲ್ಲಿ ಇರಲಿ, ನೆನಪು ಇಟ್ಕೋ. ನೆನಪೈತೆ ಪರೋ, ನೆನಪೈತೆ. ನೀನು ಇವಾಗ ಹಾಲು ಕುಡಿ. ನಾನು ಆಮೇಲೆ ಕುಡಿತೀನಿ. ಕುಡಿಬೇಕು, ಬಾಯ್ಲಿ ಈಗಲೇ ಕುಡಿಬೇಕು. ಹೈಯರ್ ಸ್ಟಡೀಸು. ಹೈಯರ್ ಸ್ಟಡೀಸು ಕೋಟಿಗಟ್ಟಲೆ ಖರ್ಚಾಗುತ್ತೆ ಮಾವ. 3 ವರ್ಷ ಓದ್ಬೇಕು ಗೊತ್ತಾ? ಈ ಉಂಡಿಗೆ ಹಾಕಿರೋ ಹಣನ ನಾವು ನಮ್ಮ ಊರ್ನಾಗೆ ಒಂದು ಧರ್ಮಾಸ್ಪತ್ರೆ ಕಟ್ಟಕ್ಕೆ ಬಳಸ್ಕೊಡೋದು. ಪಾರೋ, ಪಾರೋ, ಒಂದ್ಕಿಂತ ಬಾ ಪಾರೋ ಇಲ್ಲಿ. ಬಂದೆ. ಏನ್ ಬಾ, ಕೂತ್ಕೋ ಹೇಳ್ತೀನಿ. 50 ರೂಪಾಯಿ ಎಲ್ಲ ತೆಗಿ. ಪಾರೋ, ನಾವು ಕ್ಲಿನಿಕ್ ಓಪನ್ ಮಾಡಿದಾಗ ಜನಗಳಿಗೆ ಹೇಳಿದ್ವಲ್ಲ, ಈ ಉಂಡಿ ಇಟ್ಬಿಟ್ಟು ನಿಮ್ಮ ಕೈನಾಗ ಎಷ್ಟು ಹಣ ಆಯ್ತದೋ ಅಷ್ಟು ಹಣನ ಹಾಕಿ ಅಂತ. ಅವರು ಪಾಪ ಕಾಸು ಅವ್ರ ಕೈಯಲ್ಲಿ ಇಷ್ಟ ಆಯ್ತದೋ ಅಷ್ಟು ಹಾಕೋರೆ. ಇವಾಗ ಇದನ್ನೆಲ್ಲ ಎಣಿಸಿದ್ರೆ ಅಂದಾಜು ನನ್ನ ಲೆಕ್ಕದಲ್ಲಿ 3-4 ಸಾವಿರ ಬರುತ್ತೆ. ಸೂಪರ್ ಮಾವ. ಆದರೆ ಈ ದುಡ್ಡಲ್ಲಿ ಧರ್ಮಾಸ್ಪತ್ರೆ ಅಂತೂ ಕಟ್ಸೋಕ್ಕಾಗಲ್ಲ. ಅಂದರೆ ನಾವು ಅಂದ್ಕೊಂಡಿದ್ವಲ್ಲ, ಗ್ರಾಮ ಸ್ವಚ್ಛತೆ, ಅದಕ್ಕೆ ಸಹಾಯ ಆಗುತ್ತೆ. ಪಾರು, ನೀನು ಮನ್ಸು ಮಾಡಿದಿದ್ರೆ ಯಾಟಗೆ ಹೋಗ್ಬಿಟ್ಟು ಲಕ್ಷ ದುಡಿಬೋದಿತ್ತು. ಆದರೆ ನೀನು ಈ ಚಿಲ್ಲರೆ ಕಾಸಿಗೆ ತೃಪ್ತಿ ಪಡ್ತಾ ಇದೆಯಾ? ನಾನು ಏನಂತ ಹೇಳೋಣ? ಐ ಲವ್ ಯು ಅಂತ ಹೇಳು. ಐ ಲವ್ಸ್ ಯು. ನೀನು ಹಿಂಗೆ ಹೇಳ್ತಿದ್ರೆ ನೀನು ಕೆನೆನ ಕಚ್ಚ ಅಂತ ಕಚ್ಬಿಡೋಣ. ಇವಾಗ ಬೇಡಪ್ಪ, ಆಮೇಲೆ ಕಚ್ಚು ಅಂತ. ಆದರೆ ಸ್ವಲ್ಪನೇ ತಿನ್ಬೇಕಾಯ್ತಾ, ಜಾಸ್ತಿ ಎಲ್ಲ ಕೇಳಂಗಿಲ್ಲ. ಇದನ್ನೆಲ್ಲ ಬೇಗ ಲೆಕ್ಕ ಮಾಡಿಬಿಟ್ಟು ನಾವು ಗ್ರಾಮ ಸ್ವಚ್ಛತೆ ಮಾಡೋದಕ್ಕೆ ಹೋಗೋಣ. ಆಯ್ತು.
ಬರೀ ಆಯ್ತಾಯ್ತು ಅನ್ನೋದಲ್ಲ, ನಾವು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀವಿ ಗೊತ್ತಾ ನಿಂಗೆ? ಒಂದು ಹಳ್ಳಿ ಆರೋಗ್ಯ, ಹಳ್ಳಿಲಿರೋ ರಸ್ತೆ ಹೆಂಗಿದೆ, ಸ್ಕೂಲ್ ಹೆಂಗಿದೆ, ಆಸ್ಪತ್ರೆ ಹೆಂಗಿದೆ ಅನ್ನೋದಷ್ಟೇ ತಿಳ್ಕೊಳ್ಳೋದಲ್ಲ, ಕಸ ಎಷ್ಟಿದೆ, ಎಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಗೊತ್ತಾಯ್ತಾ? ಅದು ಇಂಪಾರ್ಟೆಂಟು. ಸೊ ನೀನು ಈ ಹಳ್ಳಿ ಸ್ವಚ್ಛತೆಗೆ ಬ್ರ್ಯಾಂಡ್ ಅಂಬಾಸಿಡರು ಈಗ ಅದನ್ನ ಬೇರೆ ಓಡಿಸ್ಬೇಕಾ ನಾನು? ಏಥೋ, ನಾನು ಅದನ್ನೆಲ್ಲ ಹೇಳಿದ್ದು. ನೀನು ಈ ಹಳ್ಳಿ ಸ್ವಚ್ಛತೆಗೆ ರಾಯಭಾರಿ ಅಂತಂದೆ. ಓ ಹಂಗೆ, ಹಾಯ್ ಅಂಬಾಸಿಡರು. ಮಾವ, ಏನು ಗೊತ್ತಾ, ಇವತ್ತು ಜನರ ಮಧ್ಯೆ ಸೇರಿಕೊಂಡು ನಮ್ಮ ಹಳ್ಳಿನ ಸ್ವಚ್ಛ ಮಾಡೋದಕ್ಕೆ ಕೈ ಹಾಕ್ಬೇಕು. ಆಗ 4 ಜನ ನಿನ್ನ ನೋಡಿಬಿಟ್ಟು, ನಮ್ಮ ಅಧ್ಯಕ್ಷನೇ ಕೆಲಸ ಮಾಡ್ತಿದ್ದಾರೆ, ಬನ್ರಪ್ಪ ನಾವು ಸೇರ್ಕೊಳ್ಳೋಣ, ಜಾಯ್ನ್ ಆಗೋಣ ಅಂತ ಎಲ್ಲ ಬಂದು ಜಾಯ್ನ್ ಆಗ್ತಾರೆ. ಗೊತ್ತಾಯ್ತು. ಆಗ ಇನ್ನು ಮುಂದೆ ನಾವು ರೋಡಲ್ಲಿ ಕಸ ಹಾಕಲ್ಲ, ನಾವು ಇನ್ಮೇಲೆ ಕಸ ಹಾಕುವಾಗ ವಿಂಗಡಿಸೇ ಹಾಕ್ತೀವಿ ಅನ್ನೋ ಬುದ್ಧಿ ಬರುತ್ತೆ. ಆಗ ನಮ್ಮ ಹಳ್ಳಿ ಕ್ಷೇಮವಾಗಿರುತ್ತೆ. ಪಾರು, ಒಟ್ಟಾಗೆ ನಿನ್ನ ಕೈಗೆ ನಾನು ಒಳ್ಳೆ ಚಪಾತಿ ಹಿಟ್ಟು ಥರ ಸಿಕ್ಕೀವ್ನಿ. ನೀನು ಅದರಾಗೆ ಚಪಾತಿ ಬೇಕಾದರೂ ಮಾಡ್ಕೊ, ಪೂರಿನಾದರೂ ಮಾಡ್ಕೊ, ಇಲ್ಲ ಈ ತ್ರಿಕೋನದಾಗೆ ನನ್ನನ್ನು ಹಂಗೆ ಕತ್ತರಿಸ್ಬಿಟ್ಟು ಅದರೊಳಗೆ ಪಲ್ಯ ಹಾಕ್ಬಿಟ್ಟು ಸಮೋಸನಾದರೂ ಮಾಡ್ಕ. ಪಾರು, ದಿಟ ಹೇಳಬೇಕು ಅಂದರೆ ನಿನ್ನ ಮದುವೆ ಆಗಿ ನನ್ನ ಜೀವನಕ್ಕೆ ಬಂದ್ಮ್ಯಾಕೆ ನನ್ನ ಜೀವನ ಅಂತೂ ಅಭಿವೃದ್ಧಿ ಆಗದೆ. ಒಂದು ಒಳ್ಳೆ ಹೆಂಡ್ರು ಒಬ್ಬ ಮನ್ಸಿನ ಜೀವನಕ್ಕೆ ಬಂದರೆ ಅವನ ಜೀವನ ಮಾತ್ರ ಅಲ್ಲ, ಅವನ ಮನೆ ಇಡೀ ಊರೇ ಬೆಳಗುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಅದನ್ನ ನೀನೇ ತೋರಿಸ್ಕೊಟ್ಟಿರೋದು. ನಡಿ ಇವಾಗ ಹೋಗ್ಬಿಟ್ಟು ಕಸ ಬಚ್ಚು. ಯಾಕೆ ಬರೋ ಹಂಗೆ ಇದೆಯಲ್ಲ, ಏನಾಯ್ತು? ಇಷ್ಟೆಲ್ಲ ಭಾಷಣ ಮಾಡ್ತೀಯ, ನೀನು ಅಧ್ಯಕ್ಷ ಆದ್ಮೇಲೆ ಇಷ್ಟೊಂದು ಜಿಪಣ ಆಗ್ತೀಯ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ. ನಾನು ಜಿಪಣನ? ಏನ್ ಪಾರು ಹಿಂಗಂತಿದ್ಯಾ? ಹಲೋ, ಎಕ್ಸ್ಕ್ಯೂಸ್ ಮೀ. ನೀನು ಊರಿಗೆ ಅಧ್ಯಕ್ಷ ಆಗಿರ್ಬೋದು, ಆದರೆ ನನಗೆ ನೀನು ಯಾವತ್ತಿದ್ರೂ ಗಂಡನೇ. ನಿನ್ನ ಜೀವನ ಇಷ್ಟೆಲ್ಲ ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ತೀಯಾ? ಒಂದ್ಸತಿನಾದ್ರೂ ನನಗೆ ಮುತ್ಕೊಡ್ತೀನಿ ಅಂತ ಹೇಳಿದ್ಯಾ ನೀನು? ಥೂ, ನೀನು ಇಷ್ಟೊಂದು ಚೀಪ್ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ. ಅಲ್ಲ, ಇಷ್ಟೆಲ್ಲ ಹೊಗಳ್ತಿದ್ದೆ, ಕರ್ಟೆಸಿಗಾದ್ರೂ ಒಂದು ಮುತ್ಕೊಡ್ತೀನಿ ಅಂತ ಯಾವತ್ತಾದ್ರೂ ಹೇಳಿದ್ಯಾ ನೀನು? ಯಾವತ್ತು ಹೋಗ್ಲಿ, ಇವತ್ತು ಈಗ ತಾನೇ ಜಸ್ಟ್ ಹೋಗ್ಲದೆ ಅಲ್ಲ, ಈಗಾದ್ರೂ ಮುತ್ಕೊಡ್ತೀನಿ ಅಂತ ಹೇಳ್ದ ನೀನು? ಏನ್ ಮಾಡಿದ್ದೀನಿ ನಿನಗೆ ನಾನು ಅಂತದ್ದು? ನೋಡು, ನೀನು ಅಧ್ಯಕ್ಷನಾದ್ರೂ ಆಗಿರು, MLA ನಾದ್ರೂ ಆಗಿರು, MP ನಾದ್ರೂ ಆಗಿರು, CM ಆದ್ರೂ ಆಗಿರು, PM ಆದ್ರೂ ಆಗಿರು, ನನ್ನ ಪಾಲಿಗೆ ನೀನು ಯಾವತ್ತಿದ್ರು ಶಿವ ಮಾವ ಮಾತ್ರನೇ. ನಾನೇನು ಅಂದೇ ಇಲ್ಲ. ಯಾಕೆ ಬರೋ ನಂತಾವ ಈ ಪಾಟಿ ಜಗಳ ಮಾಡ್ತೀಯಾ? ಹೌದಪ್ಪ, ಹೌದು. ನಿನ್ನ ಹತ್ರ ಮುತ್ತು ಪಡ್ಕೊಳ್ಳೋದಕ್ಕೆ ಜಗಳನೇ ಆಡ್ಬೇಕು. ಮುತ್ತು ಪಡ್ಕೊಳ್ಳೋದಕ್ಕೆ ಜಗಳನೇ ಆಡ್ಬೇಕು ಅನ್ನೋದಾದ್ರೆ ನಿನ್ ಮುತ್ತು ಬೇಡ, ನೀನು ಬೇಡ. ನೀನುಂಟು ಮುತ್ತುಂಟು, ಏನಾದ್ರೂ ಮಾಡ್ಕೊಳ್ಳಿ. ನನಗೆ